ಕೂರ್ಗ್ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ತಂಡದ ಶ್ರೀ ಅಶ್ವಥ್ ಅವರ ಹುಟ್ಟಿದ ಹಬ್ಬ ಆ ದಿನ. ನಮಸ್ತೆ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನೇಪಾಳ ಕಠ್ಮಂಡುವಿನಿಂದ ಮುಕ್ತಿನಾಥಕ್ಕೆ ಹೋದಾಗಿಂದ ವಿಡಿಯೋದ 2ನೇ ಭಾಗ. ಇವತ್ತು ನಾನು ನಿಮ್ಮನ್ನು ಮುಕ್ತಿನಾಥ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಅಶ್ವಥ್ ಅವರ ಜನ್ಮದಿನ ಜನಕ್ಪುರ್ನ ಏರ್ಪೋರ್ಟಲ್ಲಾದರೆ, ಶ್ರೀಮತಿ ಲಕ್ಷ್ಮಿಯವರ ಜನ್ಮದಿನ ನಮ್ಮ ಹೋಟೆಲ್ನ ಊಟದ ಹಾಲ್ನಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಡಾನ್ಸು, ಹರೇ ಕೃಷ್ಣ ಸಾಂಗಿಗೆ ನೃತ್ಯ ಒಂಥರ ಮಜವಾಗಿತ್ತು. ಬನ್ನಿ ನೋಡೋಣ. ಹರೇ ಕೃಷ್ಣ ತಂಡದೊಂದಿಗೆ ಮುಕ್ತಿನಾಥನ ಯಾತ್ರೆಗೆ ಹೋಗಿದ್ದು ಕೂಡ ಸಾರ್ಥಕ ಅಂತ ಅನ್ನಿಸ್ತು. ಯಾಕೆಂತಂದರೆ ಅವ್ರು ಹಾಕೋ ಸುಂದರ ಹಾಡುಗಳಿಗೆ ಹೆಜ್ಜೆ ಹಾಕುವಾಗ ಏನೋ ಒಂದು ಡಿವೈನ್ ಫೀಲಿಂಗ್ ಇರುತ್ತೆ ನಿಜವಾಗ್ಲೂ. ಬೆಂಗಳೂರಿನಿಂದ ವಿಮಾನದಲ್ಲಿ ದರ್ಬಾಂಗ್ ಬಂದುಬಿಟ್ಟು ಅಲ್ಲಿಂದ ಒಂದು AC ಬಸ್ನಲ್ಲಿ ಜನಕ್ಪುರ ಬಂದಿದ್ವಿ. ಅದೆಲ್ಲ ವಿಡಿಯೋನ ನಾನು ಹಿಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಜನಕ್ಪುರನೆಲ್ಲ ನೋಡಿಕೊಂಡು ಜನಕ್ಪುರದಿಂದ ವಿಮಾನದಲ್ಲಿ ಮತ್ತೆ ನಾವು ಪುಟ್ಟ ವಿಮಾನದಲ್ಲಿ ನಾವು ಹೋಗಿದ್ದು ಪೋಖ್ರಾದಿಂದ ಮುಕ್ತಿನಾಥಕ್ಕೆ ಹೋಗಬೇಕು. ಅದರಲ್ಲಿ ಜಾಮ್ಸಮ್ ಅನ್ನೋ ಒಂದು ಊರಲ್ಲಿ ಒಂದು ಸ್ಟೇ ಇರುತ್ತೆ. ಅಲ್ಲಿಂದ ಮತ್ತೆ 2 ಗಂಟೆಗಳ ಪ್ರಯಾಣ. ಹಾಗಾಗಿ ಜರ್ನಿ ಅನ್ನೋದು ತುಂಬ ಲಾಂಗ್ ಇರುತ್ತೆ. ಹಾಗಾಗಿ ದೇವರ ಧ್ಯಾನ ಮಾಡ್ತಾ ಈ ಥರ ಅಂತ್ಯಾಕ್ಷರಿಗಳನ್ನು ಎಲ್ಲ ಆಡಿಕೊಂಡು ಮಜವಾಗಿ ಕಾಲ ಕಳೀತಾ ಸಾಗಿತ್ತು ನಮ್ಮ ಪಯಣ. ಸೂಪರ್ ಇವರೆಲ್ಲ ನಮ್ಮ ತಂಡದ ಸ್ತ್ರೀ ಶಕ್ತಿಗಳು. ಈಗ ನಮ್ಮ ಸಾರಥಿಯೊಂದಿಗೆ ನಾವು ಹೊರಟಿದ್ದು ಪೋಖ್ರಾದಿಂದ ಮುಕ್ತಿನಾಥನೆಡೆಗೆ. ಮಧ್ಯದಲ್ಲಿ ಜಾಮ್ಸಮ್ ಅನ್ನೋ ಒಂದು ಊರಲ್ಲಿ ನಾವು ಸ್ಟೇ ಮಾಡಬೇಕು. ಈ ಪೋಖ್ರಾದಿಂದ ಜಾಮ್ಸಮ್ಗೆ ಹೋಗುವ ಒಂದು ಮಾರ್ಗ ಇದೆಯಲ್ಲ, ನಿಜವಾಗ್ಲೂ ತುಂಬ ಸ್ಟ್ರೇನಿಯಸ್ಸು ನಮಗೂ ಕೂಡ, ಡ್ರೈವರ್ಗೂ ಕೂಡ. ಆದರೂ ಕೂಡ ಈ ಡ್ರೈವರ್ ನಮ್ಮನ್ನು ತುಂಬ ಸೇಫಾಗಿ ಕರ್ಕೊಂಡು ಹೋಗಿ ಬಂದ. ಎಷ್ಟು ಖುಷಿ ಆಯಿತು. ಕೆಲವು ಕಡೆಗೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತೆ. ಆದರೂ ಕೂಡ ಯಾತ್ರಿಕರನ್ನ ಮಾತ್ರ ಸೇಫಾಗಿ ಕರ್ಕೊಂಡು ಹೋಗಿ ಬರೋದು ಅವ್ರ ಜವಾಬ್ದಾರಿ. ಅವರು ಅದನ್ನು ಮಾಡ್ತಾರೆ ಕೂಡ. ನೋಡಿ ದಾರಿ ಹೇಗಿದೆ ಅಂತಂದರೆ